ಬಿಳಿ ಪಂಚೆ, ತಲೆಯ ಮೇಲೆ ಮೈಸೂರು ಪೇಟ, ರೇಷ್ಮೆ ಸೀರೆಯಲ್ಲಿ ಮಿಂಚುತ್ತಿರುವ ಜೋಡಿಗಳು. ಇದನ್ನು ನೋಡಿದ ತಕ್ಷಣ ಯಾವುದೋ ಮದುವೆ ನಡೀತಿರಬೇಕು ಎಂದುಕೊಂಡ್ರೆ ಅದು ತಪ್ಪು. ಇವರು ಮದುಮಗ ಮದುಮಗಳಂತೆ ರೆಡಿಯಾಗಿ ಮೈಸೂರು ಸುತ್ತೋದಕ್ಕೆ ರೆಡಿಯಾಗಿದ್ದಾರೆ. ಹೌದು, ವಿಶ್ವವಿಖ್ಯಾತ ಮೈಸೂರು ದಸರಾ ಶುರುವಾಗಿ 2 ದಿನಗಳು ಕಳೆಯುತ್ತಿದ್ದು, ಪ್ರತಿದಿನ ಅರಮನೆ ನಗರಿಯಲ್ಲಿ ಅನೇಕ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತಲೇ ಇವೆ. ಅದೇ ರೀತಿ ದಂಪತಿಗಳಿಗೆ ಟಾಂಗಾ ಸವಾರಿಯನ್ನು ಏರ್ಪಡಿಸಲಾಗಿತ್ತು. ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಟೌನ್ ಹಾಲ್ ಮುಂಭಾಗ ಶನಿವಾರ ಮುಂಜಾನೆ 7 ಗಂಟೆಯಿಂದ ಪಾರಂಪರಿಕ ಉಡುಗೆಯಲ್ಲಿ ಟಾಂಗಾ ಸವಾರಿಯನ್ನು ನಡೆಸಲಾಯಿತು. ರಾಜ್ಯದ ಅನೇಕ ಜಿಲ್ಲೆಗಳಿಂದ ಆಗಮಿಸಿದ ದಂಪತಿ ಮೈಸೂರಿನ ಸಾಂಪ್ರದಾಯಿಕ ಮೈಸೂರು ಪೇಟ, ಪಂಚೆ, ಸೀರೆಗಳನ್ನು ಧರಿಸಿ ಹೂವಿನಿಂದ ಅಲಂಕರಿಸಿದ ಟಾಂಗಾದಲ್ಲಿ ಕುಳಿತರು. ಬಳಿಕ ಪುರಾತತ್ವ ಇಲಾಖೆ ಹಾಗೂ ಪಾರಂಪರಿಕ ಇಲಾಖೆಯ ಹಿರಿಯ ಅಧಿಕಾರಿಗಳು ಮೈಸೂರಿನ ಪಾರಂಪರಿಕ ಕಟ್ಟಡಗಳ ಬಳಿ ತೆರಳಿ ದಂಪತಿ ಜೋಡಿಗಳಿಗೆ ಮಾಹಿತಿ ನೀಡಿದರು. ನೂತನವಾಗಿ ಮದುವೆಯಾದ ಜೋಡಿ ಹಾಗೂ ಹಿರಿಯ ಸುಮಾರು 50 ಜೋಡಿಗಳು ಈ ಪಾರಂಪರಿಕ ಟಾಂಗಾ ಸವಾರಿಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ರು. ಮೈಸೂರು ನಗರದ ಪಾರಂಪರಿಕ ಕಟ್ಟಡಗಳಾದ ದೊಡ್ಡ ಗಡಿಯಾರ, ಚಾಮರಾಜೇಂದ್ರ ವೃತ್ತ, ಅಂಬಾವಿಲಾಸ ಅರಮನೆ, ಫ್ರೀಮೇಸನ್ಸ್ ಕ್ಲಬ್ ಇನ್ನೂ ಅನೇಕ ಪಾರಂಪರಿಕ ಕಟ್ಟಡಗಳ ಪರಿಚಯವನ್ನು ದಂಪತಿ ಜೋಡಿಗಳಿಗೆ ತಿಳಿಸಿಕೊಡಲಾಯಿತು.